ವಾಲ್ಮೀಕಿ. ಭಗವಾನ್ ಶ್ರೀರಾಮನ ತಂದೆ ತಾಯಿ ಹೆಸರೇನು? ಅಯೋಧ್ಯೆಯ ರಾಜ ದಶರಥ ಹಾಗೂ ರಾಣಿ ಕೌಸಲ್ಯ ಮಗನಾಗಿ ಶ್ರೀರಾಮನ ಜನನವಾಯಿತು. ವಾಲ್ಮೀಕಿ ಯಾವ ವಂಶಜರು? ಭೃಗು ವಂಶ. ವಾಲ್ಮೀಕಿ ತಂದೆ ಹೆಸರೇನು? ಚೇತನ ಮಹರ್ಷಿಗಳು. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಹುತ್ತ. ರಾಮಾಯಣದ ಒಟ್ಟು ಕಾಂಡಗಳು ಎಷ್ಟು? ರಾಮಾಯಣ ಒಟ್ಟು ಕಾಂಡಗಳು 8. ಅವು ಯಾವುವು? ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡ, ಲವಕುಶಕಾಂಡ. ಕನ್ನಡದಲ್ಲಿ ಶ್ರೀರಾಮ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ರಾಷ್ಟ್ರಕವಿ ಕುವೆಂಪು. ತಮಿಳಿನಲ್ಲಿ ರಾಮಾಯಣವನ್ನು ರಚಿಸಿದವರು ಯಾರು? ಕಂಬನ್. ಲಂಕಾ ಕಂದಕ್ಕಿರುವ ಮತ್ತೊಂದು ಹೆಸರು? ಯುದ್ಧಕಾಂಡ. ರಾಮಾಯಣ ಯಾವ ಯುಗಕ್ಕೆ ಸೇರಿದ್ದು? ತ್ರೇತಾಯುಗ. ದಶರಥ ರಾಮನ ವಂಶ ಯಾವುದು? ಸೂರ್ಯವಂಶ. ಸೂರ್ಯವಂಶದ ಮೊದಲ ರಾಜನ ಹೆಸರೇನು? ಇಕ್ಷ್ವಾಕು. ಇಕ್ಷ್ವಾಕುವಿನ ತಂದೆ ಹೆಸರೇನು? ಸೂರ್ಯದೇವ. ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು? ರಘುವಂಶ. ಸೂರ್ಯವಂಶದ ಮತ್ತೊಬ್ಬ ಕೀರ್ತಿವಂತ ರಾಜ ಯಾರು? ಸತ್ಯ ಹರಿಶ್ಚಂದ್ರ. ದಶರಥನ 3 ಪಟ್ಟ ಮಹಿಷಿಯರ ಯಾರು? ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ದಶರಥ ಮಹಾರಾಜನ ತಂದೆ ಯಾರು? ಅಜ ಮಹಾರಾಜ. ಕೌಸಲ್ಯ ತಂದೆ ಯಾರು? ಭಾನುವಂತ. ಸುಮಿತ್ರೆಯ ತಂದೆ ಯಾರು? ಶೂರರಾಜ. ಕೈಕೇಯಿಯ ತಂದೆ ಯಾರು? ಅಶ್ವಪತಿ ರಾಜ. ದಶರಥನು ಪ್ರಾಣಿಯನ್ನು ಕೊಲ್ಲಲೆಂದು ಹೂಡಿದ್ದ ಬಾಣ ಯಾರಿಗೆ ನಾಟಿತು? ಶ್ರವಣಕುಮಾರ. ದಶರಥನಿಗೆ ಪುತ್ರ ವಿರಹ ಸಾಯುವಂತೆ ಶಾಪ ನೀಡಿದ್ದು ಯಾರು? ಶ್ರವಣಕುಮಾರನ ವೃದ್ಧ ತಂದೆ ತಾಯಿ. ಕೈಕೇಯಿ ತಂದೆ ಯಾರು? ಅಶ್ವಪತಿ ರಾಜ. ದಶರಥನು ದಶರಥ ಮಹಾರಾಜನ ರಾಜಗುರು ಯಾರು? ವಶಿಷ್ಠ ಮಹರ್ಷಿಗಳು. ದಶರಥನು ಸಂತಾನದ ಅಪೇಕ್ಷೆಯಿಂದ ಮಾಡಿದ ಯಾಗ ಯಾವುದು? ಪುತ್ರ ಕಾಮೇಷ್ಟಿ ಯಾಗ. ಪುತ್ರ ಕಾಮೇಷ್ಟಿ ಯಾಗವನ್ನು ಯಾರು ನೆರವೇರಿಸಿದರು? ಶೃಂಗಿ ಋಷಿಗಳು. ರಾಮನು ಜನಿಸಿದ್ದು ಯಾವಾಗ? ಚೈತ್ರ ಮಾಸದ 9ನೇ ದಿನ. ಶ್ರೀರಾಮಚಂದ್ರನ ನಕ್ಷತ್ರ ಯಾವುದು? ಪುನರ್ವಸು. ದಶರಥ ಮಹಾರಾಜನ ರಾಜಮಂತ್ರಿ ಯಾರು?